Hello, welcome back to the channel. ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನಂಗೆ ಗೊತ್ತು ಕ್ಯಾಂಡಲ್ ರೀಡಿಂಗಿಗೋಸ್ಕರ ನೀವು ತುಂಬ ವೆಯ್ಟ್ ಮಾಡ್ತಾ ಇರ್ತೀರಾ. ಆ್ಯಂಡ್ ನಿಮ್ಮ ಪರ್ಸನ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ತಿಳ್ಕೊಳ್ಳೋ ಆಸಕ್ತಿ ಇರೋರು ಕಂಟಿನ್ಯೂ ಮಾಡಿ. ಇವತ್ತು ಕ್ಯಾಂಡಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ನ ನೋಡಿ. ಟೇಕ್ ವಾಟ್ ರೆಸೊನೇಟ್ ಟು ಯು, ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ಟು ಯು. 9ನೇ ತಾರೀಕು ಆಗಸ್ಟ್, ಒನ್ ಡೇ ಆಫ್ಲೈನ್ ಮನಿ ಅಟ್ರಾಕ್ಷನ್ ಕ್ಲಾಸ್ ಇಟ್ಟಿದ್ದೀನಿ. ಸೊ ಯಾರು ಕ್ಲಾಸ್ನ ಅಟೆಂಡ್ ಮಾಡ್ತಿರೋ ಅಮೋಲೈಟ್ ಪೆಂಡೆಂಟ್ನ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಲಂಚ್, ಕಾಫಿ, ಟೀ ಅರೇಂಜ್ ಮಾಡಿರ್ತೀವಿ. 88 ಪೋರ್ಟಲ್, ಲಯನ್ ಗೇಟ್ ಪೋರ್ಟಲ್. ನೀವು ಇಷ್ಟು 7 ಮಂತ್ಸ್ ಏನು ಮ್ಯಾನಿಫೆಸ್ಟ್ ಮಾಡಿದಿರೋ ಒಂದು ಲೆಕ್ಕ ಆದರೆ 88 ಪೋರ್ಟಲಲ್ಲಿ ಮ್ಯಾನಿಫೆಸ್ಟ್ ಮಾಡೋದು ಒಂದು ಲೆಕ್ಕ. 100 ಅಲ್ಲ 200% ಇದರಲ್ಲಿ ಮಾಡುವಂತಹ ಟೆಕ್ನಿಕ್ಸ್ ವರ್ಕ್ ಆಗುತ್ತೆ. ಮನಿ ಅಟ್ರಾಕ್ಷನ್ನ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಇಂಟ್ರೆಸ್ಟ್ ಇರೋರು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ 88 ಪೋರ್ಟಲ್ ಮೆಡಿಟೇಷನ್ನ ಜಾಯಿನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ಮ ಪರ್ಸನ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಪ್ರೀತಿಯಲ್ಲಿ, ಡೀಪ್ ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ಅವರು ತುಂಬ ಆಳವಾಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ತುಂಬ ಡೀಪ್ ಥಿಂಕಿಂಗ್ ಅಂತ ಹೇಳ್ಬೋದು. ಯಾಕಂದರೆ ಇನ್ನೂ ಒಂದು ಡ್ರಾಪನ್ನು ಬಿದ್ದಿಲ್ಲ. ಅಂದರೆ ಆಳವಾಗಿ ಯೋಚನೆ ಮಾಡ್ತಿದ್ದಾರೆ ಅಂತಾರನ. ಸೊ ಆ ರೀತಿ ಏನಾಗಿರಬಹುದು ಆ ವಿಚಾರ. ನಿಮ್ಮ ಮಧ್ಯ ಪದೇ ಪದೇ ವಾದ ಆಗ್ತಿರೋದು ಅದೇ ವಿಷಯಕ್ಕೆ. ಸೊ ನೀವು ಇದ್ರ ಬಗ್ಗೆ ಕ್ಲಾರಿಟಿನ ಅವ್ರ ಹತ್ರ ಕೇಳ್ತಾನೆ ಇದ್ದೀರಾ. ಅವರು ನಿಮಗೆ ಪ್ರಾಮಿಸಸ್ನ ಮಾಡ್ತಾನೆ ಇದ್ದಾರೆ. ಬಟ್ ಸ್ಟಿಲ್ ನಿಮಗೆ ಅದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿಲ್ಲ. ಹೀಗಾಗಿನೇ ಈ ಒಂದು ವಿಷಯದ ಬಗ್ಗೆ ನೀವು ತುಂಬ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂಥದ್ದು, ಅಥವಾ ಸಮಾಧಾನ ಇಲ್ಲದೆ ಇರುವಂಥದ್ದು, ಏನೇ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲದೆ ಇರುವಂಥದ್ದು, ಏನೋ ಒಂಥರ ಬೇಜಾರು. ಮೇ ಬಿ ಇದೇ ಕಾರಣಕ್ಕೆ ಅನಿಸುತ್ತೆ ನೀವು ಸ್ಪಿರಿಚುಯಾಲಿಟಿನ ಹತ್ತಿರ ಮಾಡ್ಕೊಂಡಿದ್ದು. ಸ್ಪಿರಿಚುವಲಿ ನೀವು ಆಗೋದಕ್ಕೆ ಟ್ರೈ ಮಾಡ್ತಾ ಇರೋದು. ಸ್ಪಿರಿಚುವಲ್ ಡೆವಲಪ್ಮೆಂಟ್ಗಳಾಗ್ತಾ ಇದೆ ನಿಮ್ಮಲ್ಲಿ. ಆತ್ಮ, ಆಕಾಶಿಕ್ ರೆಕಾರ್ಡ್, ಕ್ಯಾಂಡಲ್ ರೀಡಿಂಗು. ಬಿಕಾಸ್ ಈ ವ್ಯಕ್ತಿಯಿಂದ ನಿಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಆದರೆ ನಾನು ಯಾಕೆ ಈ ಥರ ಇವ್ರಿಗೆ ಸರೆಂಡರ್ ಆಗಿದ್ದೀನಿ ಅನ್ನೋ ತಿಳ್ಕೊಳ್ಳುವಂಥ ಆಸಕ್ತಿ ನಿಮಗೆ ತುಂಬ ಸ್ಟ್ರಾಂಗ್ ಇದ್ದೀರಾ ನೀವು ಅನ್ನೋವಂಥದ್ದು ಗೊತ್ತಿದೆ. ಆದರೆ ಈ ವ್ಯಕ್ತಿ ನಿಮ್ಮ ವೀಕ್ನೆಸ್. ಹಾಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದಾಗ ನೀವು ಅನ್ಕೋತಾ ಇದ್ರಿ ಈ ಎಲ್ಲ ಪ್ರಾಬ್ಲಮ್ ಸಾಲ್ವ್. ಸೊ ನಾನು ಏನು ವಿಷಯಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ನೋ ಈ ವ್ಯಕ್ತಿ ಅದನ್ನು ಫುಲ್ಫಿಲ್ ಮಾಡ್ತಾರೆ. ಈ ವ್ಯಕ್ತಿ ನನಗೋಸ್ಕರ ಸ್ಟ್ಯಾಂಡ್ ತಗೋತಾರೆ. ಈ ವ್ಯಕ್ತಿಯಿಂದ ನಾನು ನನ್ನ ಜೀವನವನ್ನು ಕಟ್ಕೋಬಹುದು. ಈ ವ್ಯಕ್ತಿ ಪರಿಪೂರ್ಣವಾಗಿ ನನ್ನನ್ನು ಸಮಾಜದಲ್ಲಿ ಗೌರವಯುತವಾಗಿ ನೋಡ್ಕೋತಾರೆ. ಈ ವ್ಯಕ್ತಿಗೆ ಸಹಾಯ ಮಾಡಿದ್ರೆ ಇವ್ರು ನನ್ನ ಜೊತೆಗಿರ್ತಾರೆ. ನನಗೆ ಏನಂತಾರೆ, ನನಗೊಂದು ಬಾಳ್ ಕೊಡ್ತಾರೆ, ಅಥವಾ ನನ್ನ ಪ್ರೀತಿಯಿಂದ ನೋಡ್ಕೋತಾರೆ. ಲೈಫಲ್ಲಿ ಏನೇ ಕಷ್ಟ ಅಥವಾ ಏನೇ ಸುಖ, ಏನೇ ಚಾಲೆಂಜಸ್ ಬಂದರೂ ಈ ವ್ಯಕ್ತಿ ನನ್ನ ಜೊತೆಗೆ ನಿಲ್ತಾರೆ. ಆ ಟೈಮಲ್ಲಿ ನೀವು ಯಾವುದೇ ರೀತಿಯ ಜಡ್ಜ್ಮೆಂಟಲ್ಲಾಗಿ ಯೋಚನೆ ಮಾಡಲಿಲ್ಲ. ಇವರು ಸೂಟಬಲ್ಲ, ಇವ್ರಿಗೆ ನಾನು ಸೂಟಬಲ್ಲ, ಅಥವಾ ನನಗೆ ಇನ್ನೂ ಚೆನ್ನಾಗಿರುವಂತಹ ವ್ಯಕ್ತಿ ಸಿಗ್ತಾರೆ, ಇವರು ಹೀಗಿದ್ದಾರೆ ನೋಡೋಕ್ಕೆ, ಅಥವಾ ಇವರು ಹಾಗೆ ಇವ್ರನ್ನ ಜಡ್ಜ್ ಮಾಡಬೇಕು, ಇವ್ರು ಸರಿ ಇಲ್ಲ. ನೋ ಸೆಕೆಂಡ್ ಥಾಟ್. ಸಾಮಾನ್ಯವಾಗಿ ಇವರು ನಿಮ್ಮನ್ನು ಬಿಟ್ಕೊಡೋದಿಲ್ಲ. ನಿಮ್ಮನ್ನು ಪ್ರೀತಿ ಮಾಡ್ತೀನಿ, ನಿನ್ನ ಜೊತೆಗಿರ್ತೀನಿ, ಇದು ಎಲ್ಲದನ್ನು ಹೇಳೋದು ನೀವು ಕೇಳಿದ್ದೀರಾ. ಆದರೂ ಯಾಕೆ ನಿಮ್ಮ ಮನಸ್ಸು ಪದೇ ಪದೇ ಇದೇ ವಿಷಯವಾಗಿ ಯೋಚನೆ ಮಾಡುವಾಗೆಲ್ಲ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಹಾಗಿದ್ರೆ ಈ ವ್ಯಕ್ತಿಯಿಂದ ಸರಿಯಾದ ಉತ್ತರ ನಿಮಗೆ ಸಿಕ್ಕಿಲ್ಲ ಅಂತ ಅರ್ಥ.
ಇವ್ರು ಹೇಳೋವಂಥದ್ದು, ನಾನು ಏನೇ ಮಾಡಿದ್ರು ನಿನಗೆ ಹೇಳಿಬಿಟ್ಟು ಮಾಡ್ತೀನಿ, ಮತ್ತು ನಾನು ಏನೇ ಮಾಡಿದ್ರು ನಿಂಗೆ ಗೊತ್ತಾಗತ್ತೆ, ನಾನು ಏನೂ ನಿನ್ನ ಹತ್ರ ಮುಚ್ಚಿಡೋದಿಲ್ಲ. ಬಟ್ ಏನೋ ಒಂಥರ ನೀವು ಹೇಳಬೇಕು ಅಥವಾ ನೀವು ಅನುಭವಿಸ್ಬೇಕು ಅಂತಂದರೆ, ನೀವು ಇವ್ರನ್ನ ಪ್ರೀತಿ ಮಾಡಿದಾಗ ಯಾವ ಸ್ಥಳದಲ್ಲಿದ್ರಿ, ಅಂದರೆ ಯಾವ ಪೊಸಿಷನಲ್ಲಿದ್ದರೋ ಈಗಲೂ ಅದೇ ಪೊಸಿಷನಲ್ಲಿದ್ದೀರಾ. ಪ್ಲೀಸ್ ಚೆಕ್ ಇಟ್ ಔಟ್. ಇವ್ರನ್ನ ಪ್ರೀತಿ ಮಾಡಿದ್ಮೇಲೆ ಪರಿಸ್ಥಿತಿ ಚೇಂಜ್ ಆಗಬೇಕಲ್ವಾ? ಇವ್ರನ್ನ ಪ್ರೀತಿ ಮಾಡಿದ್ಮೇಲೆ ನೀವು ಇನ್ನೂ ಕಂಫರ್ಟಬಲ್ ಆಗಿರ್ಬೇಕಲ್ವಾ? ಉಲ್ಟಾ ನೀವು ನಿಮ್ಮ ಹಣ ಖಾಲಿ ಮಾಡ್ಕೋತಾ ಇದ್ದೀರಾ, ನಿಮ್ಮ ಎಮೋಷನ್ನ ಖಾಲಿ ಮಾಡ್ಕೋತಾ ಇದ್ದೀರಾ, ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋತಿದ್ದೀರಾ ಅಂತ ಅನ್ನಿಸ್ತಾ ಇದೆಯಾ? ಚೆಕ್ ಮಾಡ್ಕೊಳ್ಳಿ ಒಂದ್ಸತಿ. ಯಾಕಂದರೆ ಇದೊಂಥರ ಕಾರ್ಮಿಕ್ ರಿಲೇಷನ್ಶಿಪ್, ಕಾರ್ಮಿಕ್ ಹೀಲಿಂಗ್ ನೀವು ಮಾಡ್ಕೊಳ್ಳುವಂಥದ್ದು ಅವಶ್ಯಕತೆ ಇದೆ. 9ನೇ ತಾರೀಕು ಆಗಸ್ಟ್ ಕಾರ್ಮಿಕ್ ಹೀಲಿಂಗ್ ಸಹ ಇರುತ್ತೆ. ಕಾರ್ಮಿಕ್ ಲೂಪಲ್ಲಿ ಇದ್ದಾಗ ಏನಾಗುತ್ತೆ ಅಂದರೆ, ಶತ್ರುಗಳು ಬಂದ್ರೂ ಅಥವಾ ನಮಗೆ ಕೆಟ್ಟದ್ದು ಮಾಡೋಕ್ಕೆ ಬಂದ್ರೂ ನೀವು ಏನೋ ಒಂದು ರೀತಿ ಸೋಲ್ ಕನೆಕ್ಷನ್ ಅಂತ ಅಂದ್ಕೊಂಡು ಆ ವ್ಯಕ್ತಿಯನ್ನೇ ನಂಬಿ ಆ ವ್ಯಕ್ತಿಯನ್ನು ನಿಮ್ಮ ಜೀವನದಲ್ಲಿ ಕಂಟಿನ್ಯೂ ಮಾಡ್ತೀರ, ಆ್ಯಸ್ ಅ ಫ್ರೆಂಡ್ಶಿಪ್, ಆ್ಯಸ್ ಅ ರಿಲೇಷನ್ಶಿಪ್. ಕೆಲವೊಂದು ಸತಿ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳುವಾಗ ನಿಮ್ಗೆ ಅನಿಸುತ್ತೆ ಈ ವ್ಯಕ್ತಿ ಸರಿಯಾಗಿ ಇರೋರಲ್ಲ ನನಗೆ. ಆದರೆ ಬಿಡೋದಕ್ಕೂ ರೀಸನ್ ಬೇಕಲ್ವಾ? ಈಗ ಸಡನ್ನಾಗಿ ಆ ವ್ಯಕ್ತಿ ನನಗಿಷ್ಟ ಇಲ್ಲ, ನಾನು ಇದನ್ನು ಸ್ಟಾಪ್ ಮಾಡ್ತೀನಿ ಅಂತ ನೀವೇನಾದರೂ ಹೇಳಿದ್ರೆ, ನೋಡಿ ಬ್ಲ್ಯಾಕ್ ಕಲರ್ ಡಾಟ್ ಬಂದಿದೆ, ಪಕ್ಕಾ ಕಾರ್ಮಿಕೆ ಇದು. ಸೊ ಆ ವ್ಯಕ್ತಿ ನಿಮ್ಮ ಹತ್ರ ತುಂಬ ಕಾರಣಗಳನ್ನು ಕೇಳ್ತಾರೆ. ಅದಕ್ಕೂ ಮೀರಿ ನೀನು ತುಂಬ ಚೇಂಜ್ ಆಗಿದೆಯಾ, ನೀನು ತುಂಬ ಕಲ್ತ್ಕೊಂಡ್ಬಿಟ್ಟಿದ್ಯಾ, ನಿನಗೆಲ್ಲ ಗೊತ್ತು ಅನ್ನೋ ಥರ ಆಡ್ತಾ ಇದೆಯಾ, ನೀನು ಅಗೇನ್ ಕ್ಯಾರೆಕ್ಟರ್ ಬಗ್ಗೆ ನಿನ್ಗೆ ಯಾರೋ ಬೇರೆಯವ್ರು ಸಿಕ್ಕಿರಬಹುದು, ಅದಕ್ಕೆ ನಿನಗಿಷ್ಟು ಕಾನ್ಫಿಡೆಂಟು, ನೀನು ಮುಂಚೆ ಹೀಗಿರಲಿಲ್ಲ, ನನಗೆ ಹೇಳ್ದೆ ಏನೂ ಕೆಲಸ ಮಾಡ್ತಿರ್ಲಿಲ್ಲ, ಆದರೆ ಈಗ ತುಂಬ ನೀನು ಬದಲಾಗಿದೆಯಾ, ನಿನ್ನಲ್ಲಿ ನಾನು ನೋಡ್ತಾ ಇದ್ದೀನಿ ಬದಲಾವಣೆ, ನೀನು ಮುಂಚೆ ಥರ ಇಲ್ಲ, ಎಲ್ಲ ಆಚೆ ಬರುತ್ತೆ. ಅದೇ ನೀವು ನಾರ್ಮಲ್ ಲೈಫ್ ಲೀಡ್ ಮಾಡುವಾಗ, ನೀವು ಕಷ್ಟದಲ್ಲಿರುವಾಗ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು, ಲೈಫ್ ಇದೇ ಥರ ಇರೋದು, ನಾನು ಎಲ್ಲ ಟೈಮಲ್ಲೂ ನಿನ್ನ ಒಂದು ಸಮಸ್ಯೆಗೆ ನಿಲ್ಲೋದಕ್ಕಾಗೋದಿಲ್ಲ, ನಂದು ಸಂಸಾರ ಇದೆ, ನನಗೂ ಜವಾಬ್ದಾರಿಗಳಿದೆ, ನೀನು ಯಾವಾಗಲೂ ಇದೇ ರೀತಿ ಹಠ ಮಾಡ್ತೀಯ. ದೇರ್ ಇಸ್ ಸೋ ಮೆನಿ ರೀಸನ್ಸ್. ಆದರೆ ನೀವು ಬಿಟ್ಟು ಹೋಗ್ಬಿಡ್ತೀನಿ ಅನ್ನೋ ಭಯ ಮಾತ್ರ ಅವರಿಗೆ ತುಂಬ ಏನಂತಾರೆ, ಸಹಿಸ್ಕೊಳ್ಳೋಕ್ಕೆ ಆಗಲ್ಲ ಅಂತಾರಲ್ಲ, ಆ ರೀತಿ. ಅದಕ್ಕೆ ನೀನು ಜಸ್ಟಿಫಿಕೇಷನ್ ಕೊಡಬೇಕು, ಕಾರಣಗಳನ್ನು ಕೊಡಬೇಕು. ಅವ್ರನ್ನ ಬಿಟ್ಟ ಮೇಲೆ ನೀನು ಬೇರೆಯವ್ರನ್ನ ಮದುವೆ ಆಗ್ತೀಯೋ ಅಥವಾ ಬೇರೆ ಏನು, ಎಲ್ಲದರ ಕ್ಲಾರಿಟಿ ಹಿ ಆರ್ ಶಿ ವಾಂಟ್. ಬಟ್ ನೀವಿದ್ದಾಗ ನಿಮ್ಮನ್ನು ಇಗ್ನೋರ್ ಮಾಡಿರೋದು, ನಿಮ್ಮನ್ನು ಉಪಯೋಗಿಸ್ಕೊಂಡಿರೋದು, ನಿಮ್ಮ ಫೀಲಿಂಗ್ಸ್ನ ಆಡ್ಕೊಂಡಿರೋದು, ಅಥವಾ ನಿನಗೇನು ಗೊತ್ತಿಲ್ಲ, ನೀನು ಪೆದ್ದಿ ಅಥವಾ ನೀನು ದಡ್ಡ, ಅಂದರೆ ನಿಮಗೇನು ಗೊತ್ತಾಗಲ್ಲ ಅಂತ ಕೆಲವೊಂದು ಸುಳ್ಳುಗಳನ್ನು ನಿಮ್ಗೆ ಹೇಳಿರೋದು, ಕೆಲವೊಂದು ವಿಷಯಗಳನ್ನು ಹೈಡ್ ಮಾಡಿರೋದು. ಹೌದು, ಕೆಲವೊಂದು ಸತಿ ಟ್ರಾನ್ಸ್ಪರೆನ್ಸಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಸ್ವಾರ್ಥ ಅನ್ನೋದಕ್ಕಿಂತ ಸ್ವಂತಿಕೆ, ಅಂದರೆ ನನಗೆ ಬೇಕಾಗಿರುವಂಥ ವ್ಯಕ್ತಿನ ನಾನು ಪ್ರೀತಿ ಮಾಡ್ತೀನಿ, ನಾನು ಗೌರವ ಕೊಡ್ತೀನಿ, ಈ ವ್ಯಕ್ತಿ ನನ್ನ ಜೀವನದಲ್ಲಿ ಬೇಕು, ಈ ರೀತಿಯ ವಾದ ಅಷ್ಟೇ, ಬೇರೆ ಏನಿಲ್ಲ. ಆದರೆ ಆ ವ್ಯಕ್ತಿಗೆ ಹೆಂಗನ್ಸುತ್ತೆ, ನೀನೇನೋ ಒಂಥರ ಕಂಟ್ರೋಲ್ ಮಾಡ್ತಿದ್ಯಾ, ನನ್ನ ಫ್ಯಾಮಿಲಿಯಿಂದ ದೂರ ಮಾಡೋದಕ್ಕೆ ಟ್ರೈ ಮಾಡ್ತಿದ್ಯಾ, ನಿನಗೆ ನೀನು ಸ್ವಾರ್ಥ, ನೀನು ಸರಿ ಇಲ್ಲ, ಈ ಥರ ಅಪವಾದಗಳು ನಿಮ್ಮ ಮೇಲೆ ಸಾಕಷ್ಟು ಬಾರಿ ಬಂದಿದೆ. ಮತ್ತೆ ಮತ್ತೆ ಈ ಪ್ರಾಬ್ಲಮ್ ಅಥವಾ ಈ ದುಃಖ ಅನ್ನೋದೇನಿದೆಯಲ್ಲ ಕಡಿಮೆ ಆಗ್ತಾನೆ ಇಲ್ಲ ರೀ. ನೀವೊಬ್ಬರನ್ನ ಪ್ರೀತಿ ಮಾಡಿದ್ದೀರಾ, ಅವರು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ ಅಂದರೆ ಫಸ್ಟು ರೀಸನ್ ತಿಳ್ಕೊಳ್ಳಿ, ಏನು ರೀಸನ್ಗೆ ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ. ಅವ್ರ ಮುಂದೆ ಅಳೋದು ಗೋಗರಿಯೋದನ್ನು ಬಿಟ್ಬಿಟ್ಟು ಯಾಕೆ ಅವರು ನಿಮ್ಮನ್ನು ಪ್ರೀತಿ ಮಾಡಿದ್ದು ಅನ್ನೋದ್ರ ಬಗ್ಗೆ ಫಸ್ಟ್ ತಿಳ್ಕೊಂಡು ಕ್ಲಾರಿಟಿ ತಗೊಂಡು ಆಮೇಲೆ ಇವ್ರ ಜೊತೆಗೆ ಪ್ರೀತಿನ ಮುಂದುವರಿಸ್ಬೇಕಾ ಬೇಡವಾ, ಈ ವ್ಯಕ್ತಿ ಸರಿಯಾದವರ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ. ತುಂಬ ಜನ ಇಲ್ಲಿ ಎರಡೆರಡು ಅಂದರೆ ಮದುವೆ ಆಗಿ ಲವ್ ಮಾಡ್ತಿರೋವಂಥದ್ದು ಅಥವಾ ಲವ್ ಮಾಡಿದ್ಮೇಲೆ ಬೇರೆಯವ್ರನ್ನ ಮದುವೆ ಆಗಿರುವಂಥದ್ದು ಮತ್ತು ಥರ್ಡ್ ಪಾರ್ಟಿ ಇರುವಂಥದ್ದು ತುಂಬ ಕಾಣಿಸ್ತಾ ಇದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ದಯವಿಟ್ಟು
ಸರಿ ಮಾಡ್ಕೊಳ್ಳಿ ಅದನ್ನು. ಮತ್ತೆ ನೀವು 2027ಗೆ ಎಂಟರ್ ಆಗಬೇಕಂದ್ರೆ ಈ ಕಾರ್ಮಿಕ್ನ ಕಂಟಿನ್ಯೂ ಮಾಡೋದು ಬೇಡ. ನಿಜವಾಗ್ಲೂ ನೀವು ಕಂಟಿನ್ಯೂ ಮಾಡಬೇಕು ಅಂದರೆ 2026ಅಲ್ಲೇ ಕರ್ಮ ಹೀಲಿಂಗ್ ಮಾಡ್ಕೊಳ್ಳಿ, ರಿಲೀಸ್ ಮಾಡ್ಕೊಳ್ಳಿ. ಅವ್ರಿಗೆ ನಿಮಗೆ ಟ್ರೂ ಸೋಲ್ ಕನೆಕ್ಷನ್ ಇತ್ತು ಅಂದರೆ ಡೆಫಿನೆಟ್ಲಿ ಅವರು ನಿಮ್ಮ ಈ ಒಂದು ಮನಸ್ಸಿಗಾಗಿರುವಂತಹ ನೋವನ್ನು ದೂರ ಮಾಡ್ತಾರೆ, ನಿಮ್ಮನ್ನು ಗೌರವಯುತವಾಗಿ ಅವ್ರ ಲೈಫಲ್ಲಿ ಇಟ್ಕೋತಾರೆ, ಸಾಕಷ್ಟು ಗೌರವವನ್ನು ಕೊಡ್ತಾರೆ. ಥ್ಯಾಂಕ್ ಯು.